ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಲೋಕ ಡಿಜಿಟಲ್ ಮೀಡಿಯಾ. ನಾನು ತರುಣ್ ಲೋಕೇಶ್. ಈ ಬಾರಿ ಮೋದಿ ಸರ್ಕಾರ ಮಧ್ಯಮ ವರ್ಗಕ್ಕೆ ಬಂಪರ್ ಗಿಫ್ಟ್ ಕೊಟ್ಟಿದೆ ಅಂತಾನೆ ಹೇಳಬಹುದು. ನೀವು ಎಲ್ಲಾ ಮಾಧ್ಯಮಗಳಲ್ಲೂ ಗಮನಿಸ್ತಾ ಇದ್ದೀರಾ ಅಂತ ನಾನು ಭಾವಿಸ್ತೀನಿ. ಬಿಜೆಪಿ ಪಕ್ಷದಿಂದ ಒಬ್ರು ಕೂರಿಸಿರ್ತಾರೆ, ಕಾಂಗ್ರೆಸ್ ಪಕ್ಷದಿಂದ ಒಬ್ರು ಕೂರಿಸಿರ್ತಾರೆ. ಅವರು ಈ ಬಜೆಟ್ ನ ಪರ ಮಾತಾಡ್ತಾ ಇರ್ತಾರೆ, ಇವರು ಆ ಬಜೆಟ್ ನ ವಿರೋಧ ಮಾತಾಡ್ತಾ ಇರ್ತಾರೆ. ಯಾರು ಕರೆಕ್ಟ್ ಆದಂತ ಒಂದು ಚಿತ್ರಣವನ್ನ ಕೊಡ್ತಾನೆ ಇಲ್ಲ. ಯಾವ ಯಾವ ಇಲಾಖೆಗೆ ಎಷ್ಟು ಹಣವನ್ನ ಕೊಟ್ಟಿದ್ದಾರೆ, ಯಾವ ವಸ್ತುಗಳ ಬೆಲೆ ಇಳಿಕೆ ಆಗಿದೆ, ಯಾವ ವಸ್ತುಗಳ ಬೆಲೆ ಏರಿಕೆ ಆಗಿದೆ, ಈ ವಿಡಿಯೋದಲ್ಲಿ ಒಂದು ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ತಿಳ್ಕೊಂಡೋಗೋಣ. ಹಾಗೂ ನೀವು ಎಲ್ಲಾ ಮಾಧ್ಯಮಗಳಲ್ಲೂ ಸಹಿತ ಗಮನಿಸ್ತಾ ಇದ್ದೀರಾ, ವರ್ಷಕ್ಕೆ 12 ಲಕ್ಷ ದುಡಿಯುವಂತಹ ಒಬ್ಬ ವ್ಯಕ್ತಿ ಯಾವುದೇ ರೀತಿಯ ಟ್ಯಾಕ್ಸ್ ಅನ್ನು ಕಟ್ಟುವಂತಿಲ್ಲ. ಹಾಗಾದ್ರೆ ಒಬ್ಬ ವ್ಯಕ್ತಿ 15 ಲಕ್ಷ ದುಡಿತಾ ಇದಾರೆ, 16 ಲಕ್ಷ ದುಡಿತಾ ಇದಾರೆ, ಬರೀ 4 ಲಕ್ಷ ಕಟ್ಟಿದ್ರೆ ಸಾಕು, ಇನ್ನು 12 ಲಕ್ಷ ಟ್ಯಾಕ್ಸ್ ಏನಾದ್ರು ಕಟ್ಟಂಗಿಲ್ವಾ? ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತ ಫುಲ್ ಮಾಹಿತಿಯನ್ನ ತಿಳ್ಕೊಂಡು ಹೋಗೋಣ. ನಮ್ಮ ಚಾನಲ್ಗೆ ಏನಾದ್ರು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ನಿಮ್ಮ ಪ್ರಶ್ನೆಗಳು ಏನಾದ್ರು ಇದ್ರೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ಈ ವಿಡಿಯೋವನ್ನ ಪೂರ್ತಿ ನೋಡಿ ಎಲ್ಲಾ ವಿಚಾರವನ್ನ ತಿಳ್ಕೊಳ್ತೀರಾ. ನೀವು ಗಮನಿಸಿದಿರೋ ಬಿಟ್ಟಿದಿರೋ ನಿಜಕ್ಕೂ ನನಗೆ ಗೊತ್ತಿಲ್ಲ. ನಿರ್ಮಲಾ ಸೀತಾರಾಮನ್ ಆಗ್ಲಿ ಅಥವಾ ಕೇಂದ್ರ ಸರ್ಕಾರವನ್ನೇ ಆಗ್ಲಿ ಟ್ಯಾಕ್ಸ್ ಗಳನ್ನ ಇಟ್ಕೊಂಡು ಅನೇಕ ಜನರು ತುಂಬಾ ಟ್ರೋಲ್ ನ ಮಾಡ್ತಾ ಇದ್ರು. ಅವರಿಗೆ ತಕ್ಕ ಉತ್ತರವನ್ನ ಕೊಟ್ಟಿದೆ ಕೇಂದ್ರ ಸರ್ಕಾರ, ಅವರಿಗೆ ಮಣಿದಿದೆ ಅಂತಾನೆ ಹೇಳ್ಬೋದು. ಈ ಬಜೆಟ್ ನಲ್ಲಿ ತುಂಬಾ ಮುಖ್ಯವಾಗಿ ಯಾರನ್ನ ಗಮನಕ್ಕೆ ಇಟ್ಕೊಂಡು ಬಜೆಟ್ ನ ಮಾಡಿದ್ದಾರೆ ಅಂದ್ರೆ ಮಧ್ಯಮ ವರ್ಗದವ್ರನ್ನ. ಹಾಗಾದ್ರೆ ಯಾವ ಯಾವ ಇಲಾಖೆಗೆ ಎಷ್ಟು ಹಣವನ್ನ ಪಾವತಿ ಮಾಡಿದೆ ನಮ್ಮ ಕೇಂದ್ರ ಸರ್ಕಾರ ಅಂತ ನೀವು ಕೇಳೋದಾದ್ರೆ, ರಕ್ಷಣಾ ಇಲಾಖೆಗೆ ಸುಮಾರು 6,81,00,000 ಕೋಟಿಯನ್ನ ಕೊಟ್ಟಿದೆ. ಹಾಗೂ ಗ್ರಾಮೀಣ ಅಭಿವೃದ್ಧಿಗೆ ಸುಮಾರು 6,66,000 ಕೋಟಿಯನ್ನ ಕೊಟ್ಟಿದೆ. ಹಾಗೂ ಗೃಹ ಇಲಾಖೆಗೆ ಸುಮಾರು 2,32,000 ಕೋಟಿಯನ್ನ ಕೊಟ್ಟಿದೆ. ಹಾಗೂ ಕೃಷಿ ಇಲಾಖೆಗೆ 1,71,000 ಕೋಟಿಯನ್ನ ಕೊಟ್ಟಿದೆ. ಹಾಗೂ ಶಿಕ್ಷಣ ಇಲಾಖೆಗೆ 1,28,000 ಕೋಟಿಯನ್ನ ಶಿಕ್ಷಣ ಇಲಾಖೆಗೆ ಕೊಟ್ಟಿದೆ. ಈಗ ಅನೇಕ ಜನರು ಕಾಂಗ್ರೆಸ್ ಸರ್ಕಾರದವರು ಬರ್ತಾರೆ, ಅದು ಬದನೆಕಾಯಿ ತೊಂಡೆಕಾಯಿ ಅಂತ ಮಾತಾಡ್ತಾನೆ ಇರ್ತಾರೆ. ಬಿಜೆಪಿ ಅವರು ಇದ್ದಿದ್ರು ಅದೇ ಕೆಲಸ ಮಾಡ್ತಿದ್ರು. ಇವರು ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ತಾನೆ ಇರ್ತಾರೆ. ಆ ವಿಚಾರವನ್ನ ಎಲ್ಲ ಸೈಡ್ ಗಿಡನ. ಆಮೇಲೆ ಯಾವ ವಸ್ತುಗಳ ಬೆಲೆ ಇಳಿಕೆ ಆಗಿದೆ, ಯಾವ ವಸ್ತುಗಳ ಬೆಲೆಗೆ ಜಾಸ್ತಿ ಆಗಿದೆ ಅಂತ ನೀವು ನನ್ನ ಕೇಳೋದಾದ್ರೆ, ಸ್ಮಾರ್ಟ್ ಫೋನ್ ಬೆಲೆಗಳ ಇಳಿಕೆ ಆಗಿದೆ, ಟಿವಿ ಬೆಲೆ ಇಳಿಕೆ ಆಗಿದೆ, ಹಾಗೂ ಲಿಥಿಯಂ ಬ್ಯಾಟರಿಗಳ ಬೆಲೆ ಇಳಿಕೆ ಆಗಿದೆ, ಹಾಗೂ ವಸ್ತುಗಳ ಬೆಲೆ ಇಳಿಕೆ ಆಗಿದೆ, ಹಾಗೂ ಕ್ಯಾನ್ಸರ್ ಔಷಧಿ ತುಂಬಾ ಪ್ರಮುಖವಾದದ್ದು. ಇದ್ರ ಮೇಲೆ ಕ್ಯಾನ್ಸರ್ ಔಷಧಿ ಸಹಿತ ಇಳಿಮುಖವಾಗಿದೆ ಬೆಲೆ, ಒಳ್ಳೆ ಕೇಂದ್ರ ಸರ್ಕಾರದಿಂದ. ಹಾಗೂ ಸ್ವದೇಶಿ ಬಟ್ಟೆಗಳ ಮೇಲೆ ಇಳಿಕೆ ಆಗಿದೆ. ನೀವು ಎಲ್ಲಾ ಮಾಧ್ಯಮಗಳಲ್ಲಿ ಸಹಿತ ಗಮನಿಸ್ತಾ ಇದ್ದೀರಾ ಅಂತ ನಾನು ಭಾವಿಸ್ತೀನಿ. ವರ್ಷಕ್ಕೆ 12 ಲಕ್ಷ ದುಡಿತಾ ಇರುವಂತ ಒಬ್ಬ ವ್ಯಕ್ತಿ ಟ್ಯಾಕ್ಸ್ ನೇ ಕಟ್ಟುವಂತಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ಅಕಸ್ಮಾತ್ ಏನಾದ್ರು ಆ ವ್ಯಕ್ತಿ 13 ಲಕ್ಷ ದುಡಿತಾ ಇದ್ದಾನೋ, 14 ಲಕ್ಷ ಏನಾದ್ರು ದುಡಿತಾರೆ, ಟ್ಯಾಕ್ಸ್ ನ ಕಟ್ಟುವಂತ ನೆಸೆಸಿಟಿ ಇದೆಯಾ? ಬರೀ 12 ಲಕ್ಷ ಕಟ್ತಲೇ ಬರೀ 2 ಲಕ್ಷಕ್ಕೆ ಮಾತ್ರ ಟ್ಯಾಕ್ಸ್ ಕಟ್ಬೇಕಂತ ನೀವು ನನ್ನನ್ನ ಕೇಳೋದಾದ್ರೆ, ಆದ್ರೆ ಅದರಲ್ಲಿ ಯಾವುದೇ ರೀತಿಯ ರಿಯಾಯಿತಿಯನ್ನ ಕೊಟ್ಟಿಲ್ಲ. ಅಕಸ್ಮಾತ್ ಅದರ ವ್ಯಕ್ತಿ ವರ್ಷಕ್ಕೆ 13 ಲಕ್ಷನೋ 12 ಲಕ್ಷಕ್ಕಿಂತ ₹1 ಜಾಸ್ತಿ ಏನಾದ್ರು ದುಡಿತಾ ಇದ್ರು ಆತ ಟ್ಯಾಕ್ಸ್ ಕಟ್ಟಲೇಬೇಕು. ಹೋದ ವರ್ಷಕ್ಕೆಲ್ಲ ಹೋಲಿಸ್ಕೊಂಡ್ರೆ ಟ್ಯಾಕ್ಸ್ ಇರಬಾರಿ ಏನೋ ಒಂಚೂರು ಇಳಿಕೆ ಆಗಿದೆ. ಎಲ್ಲ ವರ್ಗಕ್ಕೂ 12 ಲಕ್ಷ ಆಗ್ಲಿ, 13 ಲಕ್ಷ ಆಗ್ಲಿ, 24 ಲಕ್ಷಕ್ಕೆ ದುಡಿತಾ ಇದ್ರು ಅಷ್ಟೇ ಒಬ್ಬ ವ್ಯಕ್ತಿ, ಅವನಿಗೆ ಹೋದ ವರ್ಷ ಆಚೆ ವರ್ಷ ಎಷ್ಟು ಟ್ಯಾಕ್ಸ್ ಕಟ್ಟಿದ್ನೋ ಅದಕ್ಕಿಂತ ಈ ವರ್ಷ ಇಳಿಕೆ ಆಗಿದೆ ಅಂತಾನೆ ಹೇಳ್ಬೋದು. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಮಧ್ಯಮ ವರ್ಗವನ್ನ ನೀಟಾಗಿ ಗಮನವನ್ನ ಇಟ್ಕೊಂಡಿದೆ ಕೇಂದ್ರ ಸರ್ಕಾರ. ಅದನ್ನ ನೋಡ್ಕೊಂಡು ಈ ಸರಿ ಬಜೆಟ್ ನ ಮಂಡನೆ ಮಾಡಿದೆ. ಇರುವಂತ ಫ್ಯಾಕ್ಟ್ ನ ಹೇಳ್ತಾ ಇರತಕ್ಕದ್ದು. ನಾನು ಯಾವ್ದೇ ಪಕ್ಷದ ಪರ ಮಾತಾಡ್ತಾ ಇಲ್ಲ, ಯಾವ್ದೇ ಪಕ್ಷದ ಪರ ನಾನು ಪ್ರಚಾರ ಮಾಡುವಂತ ನೆಸೆಸಿಟಿನೂ ಇಲ್ಲ. ಇರುವಂತ ಫ್ಯಾಕ್ಟ್ ನ, ಇರುವಂತ ವರದಿಯನ್ನೇ ಹೇಳ್ತಾ ಇರತಕ್ಕದ್ದು. ನಾನು ಇಲ್ಲಿ ಯಾವುದೇ ರೀತಿಯ ವಿಶ್ಲೇಷಣೆಯನ್ನು ಕೊಡ್ತಾ ಇಲ್ಲ, ಇರುವಂತ ವರದಿಯನ್ನ ನಿಮ್ಮ ಮುಂದೆ ಒಪ್ಪಿಸ್ತಾ ಇದ್ದೀನಿ. ಯಾಕೆಂದ್ರೆ ಕೆಲವೊಬ್ಬರಿಗೆ ಇದರಲ್ಲಿ ಕೆಲವೊಬ್ಬರಿಗೆ ಅನುಕೂಲ ಆಗ್ಬೋದು, ಇನ್ನೂ ಈ ಬಜೆಟ್ ಇನ್ನೊಬ್ಬರಿಗೆ ಅನಾನುಕೂಲಗಳು ಆಗಬಹುದು. ಅದು ಅವರವರ ವೈಯಕ್ತಿಕವಾದಂತಹ ಅಭಿಪ್ರಾಯಗಳು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ನಿಮ್ಮ ಪ್ರಶ್ನೆಗಳು ಏನಾದ್ರು ಇದ್ರೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ನೋಡ್ತಾ ಇರಿ ಲೋಕ ಡಿಜಿಟಲ್ ಮೀಡಿಯಾ, ಇದು ನಮ್ಮ ಜೀವನ.